ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ನಾನು ಶನಿವಾರ ಒಂದು ಸ್ವಲ್ಪ ಬೆಳಿಗ್ಗೆ ವ್ಲಾಗ್ ಮಾಡ್ಕೊಂಡಿದ್ದೆ, ಅದನ್ನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ನೋಡ್ಬೋದು, ನಾನು ಬೆಳಿಗ್ಗೆನೇ ಬೇಗ ಅಂದರೆ ಲೇಟಾಗಿನೇ ಎದ್ದೇಳ್ತೀವಿ ಶನಿವಾರ ಮತ್ತು ಐತವಾರ. ಹಂಗಾಗಿ ಸೊಪ್ಪಿತ್ತು ಮನೇಲಿ, ಸಬ್ಬಸಿಗೆ ಸೊಪ್ಪು ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಿರಿಕ್ಸಾಲಿ ಸೊಪ್ಪು ಅಂತೀವಿ ನಾವು, ಅದಿತ್ತು. ಅದನ್ನೆಲ್ಲನೂ ಕ್ಲೀನಾಗಿ ಕಟ್ ಮಾಡಿಕೊಂಡು ಅದನ್ನು ಪಲ್ಯ ಮಾಡಿದ್ದೆ ಫ್ರೆಂಡ್ಸ್. ನೋಡ್ಬೋದು, ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ. ಬಿಸಿ ಬಿಸಿ ರೊಟ್ಟಿ ಪಲ್ಯ ಮಾಡಿದ್ದೆ. ಅವತ್ತು ಅಷ್ಟು ಮಾಡಿಕೊಂಡೆ. ಬೆಳಿಗ್ಗೆ ಎಲ್ಲರೂ ತಿಂತಾಯಿದ್ವಿ. ನಾಷ್ಟ ಊಟ ಎರಡೂ ಒಮ್ಮಕ್ಕಲೇ ಆಗಿಬಿಡ್ತೈತಿ. ಬೆಳಗ್ಗೆ ಒಂದು ಸ್ವಲ್ಪ ಚಹಾ ಜೊತೆಗೆ ಏನಾದರೂ ತಿಂದಿರ್ತೀವಿ, ಹಂಗಾಗಿ ರೊಟ್ಟಿ ಮಾಡಿದ್ದೆ. ಇದು ನೋಡ್ಬೋದು, ಒಮ್ಮಕ್ಕಲೇ ಸಾಯಂಕಾಲ ಮತ್ತು ನಾನು ವ್ಲಾಗನ್ನು ಕಂಟಿನ್ಯೂ ಮಾಡಿದೆ. ಸಾಯಂಕಾಲ ನವ್ಯನ ಕರ್ಕೊಂಡು ಮೇಲೆ ಹೋಗಿ ಓಡಾಡಿಸ್ಬೇಕು ಅಂತ ಹೇಳಿಬಿಟ್ಟು ಮೆಟ್ಲನ್ನು ಹತ್ತಿಸ್ತಾ ಇದ್ದೀನಿ. ಬೇಗ ಬೇಗ ಹತ್ತೋದಿಲ್ಲಕ್ಕಿ, ಹಾಗಾಗಿ ನಮಿತಾ ಮುಂದೆ ಬಂದು ನಿಂತಿದ್ಲು. ನೀವು ಹೋಗು ನಮಿತಾ, ನೀನು ನಿಂತ್ರ ಬರೋದಿಲ್ಲಕ್ಕಿ ಅಂತಂದೆ. ಮತ್ತು ಆಕಿ ಮ್ಯಾಲೆ ಬಂದವಳ್ರಿ. ಅವ್ರ ಅಕ್ಕನೂ ಸಾಕ್ಸ್ ಬಿದ್ದವು ಗಾಳಿಗೆ, ಅದನ್ನು ತೆಗೆದು ಹಾಕಾಕತ್ತಾಳೆ. ಈಗ ಆಕಿ ಮುಂದೆ ಬಂದುಬಿಟ್ಲು. ಇಲ್ಲಾಂದ್ರೆ ಅಲ್ಲೇ ನಿಂತ್ಲು ಅಂದ್ರೆ ನಾವೇ ಮುಂದಕ್ಕೆ ಬರೋದೇ ಇಲ್ಲ. ಆಕಿ ನೋಡ್ಕೊತ ಕಿರ್ಚಾಡೋದು ಚೀರೋದು ಮಾಡ್ತಾಳೆ. ಹಾಗಾಗಿ ಆಕಿಗೆ ಕಳಿಸಿದೆ ಮುಂದೆ. ಆಕಿ ಬಂದು ಆಟ ಆಡ್ತಾಯಿದ್ಲು. ಈಕಿಗೂ ಕೂಡ ಓಡಾಡಿಸ್ಕೊಂಡು ಬಂದೆ. ಇದು ನೋಡ್ಬೋದು ಮರುದಿನದ ಲಾಗು ಫ್ರೆಂಡ್ಸ್. ಮರುದಿನ ನೋಡ್ಬೋದು, ಪಾತ್ರೆನೆಲ್ಲ ತೊಳಿತಾ ಇದ್ದೀನಿ. ನವ್ಯಾಗ ಸ್ನಾನ ಮಾಡಿಸಿದ್ದೆ. ನಾನು ಕೂಡ ಸ್ನಾನ ಮಾಡಿ ನಾಷ್ಟ ಗೀಷ್ಟ ಮುಗಿಸ್ಕೊಂಡು ನಾಷ್ಟದ್ವೆಲ್ಲ ತೊಳೆದಿಡಾಕತ್ತೀನಿ. ಈಗ ಆಕಿಗೆ ಸುಸ್ತಾಗಿರ್ತಾಳೆ ನೋಡ್ರಿ, ಮತ್ತು ಬೆಳಿಗ್ಗೆ ಬೇಗ ಎದ್ಬಿಡ್ತಾಳೆ. ಸೌಂಡ್ ಆಗುತ್ತೆ ನೋಡ್ರಿ, 3 ಮಂದಿ ಬೇಗ ಎದ್ದಿರ್ತೀವಿ. ಆಕಿನೂ ಕೂಡ ಎದ್ದು ಬಿಡ್ತಾಳೆ. ಹೀಗಾಗಿ ನಿದ್ದೆ ಮರ್ಕಳಿ ಆಗಿರುತ್ತಲ್ಲ, ಸುಸ್ತಾಗಿ ಬಂದು ನನ್ನ ಹತ್ರ ನಿಂದ್ರದು, ಹಿಂದುಗಡೆ ತಲೆ ಕೊಟ್ಕೊಂಡು ನಿಂದ್ರದು, ಹಿಂಗೆ ಮಾಡ್ತಾಳೆ. ಇಲ್ಲಿ ನೋಡ್ಬೋದು, ನಾನು ಕ್ಯಾಮ್ರಾ ಇದು ಮೊಬೈಲು ಇದಕ್ಕೆ ಹಾಕಿನಲ್ಲ ರಿಂಗ್ ಲೈಟಿಗೆ, ಅದನ್ನೇ ನೋಡಕತ್ತಾಳೆ. ಏನಿದು ಅಂತ ಹೇಳ್ಬಿಟ್ಟು ಹಂಗೆ ಪಕ್ಕಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಪಕ್ಕಕ್ಕೆ ಹಂಗೆ ಬಂದು ನಿಂತ್ರೆ ನಾ ಹೆಂಗೆ ಪಾತ್ರೆ ತೊಳಿಬೇಕು ನೋಡ್ರಿ. ಒಂದೊಂದು ಸಲ ಹಂಗೆ ಮಾಡ್ತಾಳೆ. ಮತ್ತು ಕರ್ಕೊಂಡು ಹೋಗಿ ನಾನು ಚೇರ್ ಹಾಕಿ ಟಿ ವಿ ಮುಂದೆ ಕುಂದರ್ಸ್ತೀನಿ. ಟಿ ವಿ ಒಂದೊಂದು ಸಲ ನೀಟಾಗಿ ನೋಡ್ಕೊತ ಸೈಲೆಂಟಾಗಿ ಕುಂತಿರ್ತಾಳೆ. ಒಂದೊಂದು ಸಲ ಅಂತೂ ಕಿರ್ಚಾಡೋದು ಆ ಥರ ಎಲ್ಲ ಹಾಳಾಗಿ ನಿಂತ್ಬಿಡ್ತಾಳೆ. ಅವಾಗ ಏನು ಮಾಡ್ತೀನಿ, ಕಿಟಕಿ ಒಳಗೆ ನಿಂದಿರ್ಸಿರ್ತೀನಿ. ಕಿಟಕಿಯಾಗ ಏನಾರು ನೋಡ್ಕೊತ ನಿಂತಿರ್ತಾಳೆ. ಇಲ್ಲಾಂದ್ರೆ ಬಂದು ನನ್ನ ಹಿಂದಿನ ನಿಂತಿರ್ತಾಳೆ. ಒಟ್ಟು ಆಕಿಗೆ ಏನಾದರೂ ಬೇಕು ಅನ್ನಿಸಿದ್ರೆ ಅದು ಆಕಿ ಭಾವನೆನ ವ್ಯಕ್ತಪಡಿಸ್ತಾಳೆ. ಬಟ್ ಅದು ನಮಗೆ ಅರ್ಥ ಆಗಂಗಿಲ್ಲ. ಈಗ ಯಾರಿಗೇ ಆದ್ರೆ ಅಷ್ಟೇ ನೋಡ್ರಿ, ಸೊನ್ನೆ ಮಾಡಬೇಕು, ಇಲ್ಲಾಂದರೆ ಮಾತಾಡಬೇಕು. ಇವೆರಡರಿಂದನೇ ನಾವು ಇನ್ನೊಬ್ರ ಭಾವನೆಗಳನ್ನು ತಿಳ್ಕೊಬೋದು. ಸುಮ್ಮನೆ ಈ ಥರ ಬರೋದು, ನಿಂದ್ರೋದು, ಅಳೋದು ಈ ಥರ ಮಾಡಿದರೆ ಒಂದೊಂದು ಸಲ ಗೊತ್ತಾಗುತ್ತೆ, ಒಂದೊಂದು ಸಲ ಗೊತ್ತಾಗೋದಿಲ್ಲ. ಆಕಿ ಏನು ಹೇಳ್ತಾಳೆ, ಏನು ಕೇಳ್ತಾಳೆ ಅನ್ನೋದು. ಇವಾಗ ನೋಡ್ಬೋದು ಮಕ್ಕಳೇ. ಮತ್ತು ಸಾಯಂಕಾಲ ಅಲ್ಲ, ಬೆಳಗಿನ ಲಾಗು ಫ್ರೆಂಡ್ಸ್ ಇದು. ಅಂದರೆ ಒಂದು 3 ದಿವ್ಸದ ಲಾಗ್ ಐತೆ ನೋಡ್ರಿ ಇದ್ರೊಳಗೆ. ಬೆಳಿಗ್ಗೆ ಬೇಗ ಎದ್ದಿದ್ದೆ 5 ಗಂಟೆಗೆ. ಎದ್ದುಬಿಟ್ಟು ನೋಡ್ಬೋದು, ಇನ್ನು ನಾನು ಅಡುಗೆ ಮನೆ ಅಷ್ಟೇ ಕರೆಂಟ್ ಹಾಕ್ಕೊಂಡೀನಿ. ಹಾಲ್ನಾಗೆಲ್ಲ ಕತ್ಲೈತಿ. 5 ಗಂಟೆಗೆ ಎದ್ದು ಬಂದು ರಾತ್ರಿ ಸಾರು ಇತ್ತಲ್ಲ, ಅದನ್ನು ಬಿಸಿಗಿಟ್ಟೀನಿ. ಆಮೇಲೆ ಹಿಟ್ಟು ಸಾನ್ಗೆ ಹಿಡ್ಕೊಳಕತ್ತೀನಿ. ಹಿಟ್ಟು ನಾದ್ಕೋಬೇಕು, ಚಪಾತಿ ಮಾಡಬೇಕು ಅಂತ ಹೇಳಿಬಿಟ್ಟು. ಒಂದಿನ ಚಿತ್ರಾನ್ನ, ಒಂದಿನ ಪುಳಿಯೋಗರೆ, ಒಂದಿನ ಚಪಾತಿ, ಹಿಂಗೆ ದಿನ ಒಂದೊಂದು ದಿನ ಆದರೂ ಮಾಡಿ ಕಟ್ಬೇಕು ನೋಡ್ರಿ ಬಾಕ್ಸಿಗೆ. ಇಲ್ಲಾಂದ್ರೆ ನಡೆಯೋದಿಲ್ಲ. ಲೇಟಾಗಿ ಸ್ಕೂಲ್ ಓಪನ್ ಇದ್ರೆ ಏನೋ ಇವತ್ತೊಂದು ದಿನ ಲೇಟ್ ಆಗೈತಿ ಅಂತ ಹೇಳಿಬಿಟ್ಟು ಹೋಟೆಲ್ನಾಗ ಏನಾರು ತರಿಸಿ ಕೊಟ್ಟು ಕಳಿಸ್ಬೋದು. ಬಟ್ ಅಷ್ಟೊತ್ತಿನಾಗ ಹೋಟೆಲನ್ನು ಕೂಡ ತೆಗ್ದಿರಲ್ಲ. ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದೇಳಲೇಬೇಕು, ಅನಿವಾರ್ಯ ಐತಿ. ಎದ್ಬಿಟ್ಟು ಈಗ ಹಿಟ್ಟನ್ನು ಸಾನ್ಗೆ ಹಿಡಿಯಾಕತ್ತೀನಿ. ಹಿಟ್ಟು ಸಾನ್ಗೆ ತೊಗೊಂಡು ಅದನ್ನು ಹಿಟ್ಟು ನಾದ್ಕೋಬೇಕು. ನಮಿತಾಗ ಎಬ್ಸಿ ಬಂದೀನಿ. ಬಟ್ ಆಕಿನ್ನೂ ಎದ್ದಿಲ್ಲ. ಯಾಕಂದ್ರೆ ನಾ ಎಬ್ಸಿದ ಗುಟ್ಲೆ ಎದ್ದೇಳಲ್ಲ ಆಕಿ. 5 ನಿಮಿಷ ಅಂತ ಹೇಳಿಬಿಟ್ಟು ಒಂದು 10-15 ನಿಮಿಷ ಅಲ್ಲೇ ಟೈಮ್ ಪಾಸ್ ಮಾಡಿಬಿಡ್ತಾಳೆ. ಕೂಗ್ತಾ ಇರ್ತೀನಿ. ಯಾಕಂದ್ರೆ ಜಾಸ್ತಿ ಇದು ಜೋರಾಗಿ ಎಬ್ಸೋ ಹಂಗನೇ ಇಲ್ಲ. ನಾವೇ ಎದ್ಬಿಡ್ತಾಳೆ. ಆಕಿಗೆ ಏನಾದರೂ ಜೋರು ಮಾಡಿದರೆ ಈಕೆ ಎದ್ಬಿಡ್ತಾಳೆ. ಹಾಗಾಗಿ ನಿಧಾನವಾಗಿ ಹೋಗಿ ಎಬ್ಬಿಸ್ತಿರ್ತೀನಿ. ನೋಡ್ಬೋದು, ಇವಾಗ ನಾನು ಆಲ್ರೆಡಿ ಫ್ರಿಜ್ನಾಗ ಇಟ್ಟಿರುವಂಥ ಬೆಂಡೆಕಾಯಿನ ತೆಗೆದು ನೀರಾಗ ಹಾಕಿಟ್ಟೀನಿ. ಯಾಕಂದ್ರೆ ಅದು ಗಲೀಜು ಇರ್ತಾವೆ ನೋಡ್ರಿ, ಧೂಳ, ಕೆಮಿಕಲ್ ಅದನ್ನೆಲ್ಲ ಹಾಕಿರ್ತಾರೆ, ರಾಸಾಯನಿಕ ಗೊಬ್ಬರಗಳನ್ನ ಹಾಕಿರ್ತಾರಲ್ಲ. ಹಾಗಾಗಿ ನೀರಾಗ ಹಿಂಗೆ ಇಟ್ಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಬಿಟ್ಟು
ನೀಟಾಗಿ ನಾವು ತೊಳ್ಕೊಂಡ್ವಿ ಅಂದ್ರೆ ಅದರಲ್ಲಿ ಏನೂ ಇರೋದಿಲ್ಲ. ಒಂದು ಸ್ವಲ್ಪ ಅರಿಶಿನ ಹಾಕಿ ತೊಳೆದ್ರೆ ಇನ್ನೂ ಒಳ್ಳೆಯದು. ಉಪ್ಪು ಅರಿಶಿನ ಹಾಕಿ ನಾನಿವಾಗ ಹಂಗೆ ಹಾಕಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಹಿಟ್ಟು ನಾದಿದೆ. ನಾನಿವಾಗ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನಷ್ಟು, ಆಮೇಲೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನು ನಾದಿಟ್ಟಿನಿ. ನೋಡ್ಬೋದು ಫ್ರೆಂಡ್ಸ್. ಈಗ ಅದ್ರ ಮೇಲೆ ಲಟ್ಸು ಮನೆ ಇಟ್ಬಿಟ್ರೆ ಅದು ನೆನ್ಕೊತೈತಿ. ಈಗ ನಾನು ಪಲ್ಯಕ್ಕೆ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ಬೋದು ಒಂದೊಂದು ತೊಳೆದು ಇಡೋಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತಷ್ಟು ಒಮ್ಮಕ್ಕಲೇ ಈ ರೀತಿ ತೊಳ್ಕೊಂಡು ಒಂದು ಒಣ ಬಟ್ಟೆಗೆ ಹಾಕ್ಕೊಳಕತ್ತೀನಿ. ಒಂದು ಸೈಡ್ ಹಾಕ್ಕೊಳಕತ್ತೀನಿ, ಇನ್ನೊಂದು ಸೈಡ್ ಒರೆಸ್ಕೊಳಕ್ಬೇಕಲ್ಲ. ಹಾಗಾಗಿ ಹಳೇದು ಮನ್ಯಾಗ ಬಟ್ಟೆ ಇರ್ತಾವೆ ನೋಡ್ರಿ, ಮಕ್ಕಳು ಟಿ ಶರ್ಟ್ ಆಯಿತು, ಹಸ್ಬೆಂಡ್ಗಳ್ದು ಟಿ ಶರ್ಟು, ಈ ಥರ ಹಳೇವು ಇರ್ತಾವಲ್ಲ, ಅವನ್ನ ಈ ಥರ ಯೂಸ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ನೋಡ್ಬೋದು ಈಗ ಅವನು ಕೂಡ ಎಲ್ಲ ತೆಗೆದು ಇಟ್ಕೊಳಕತ್ತೀನಿ. ಕ್ಲೀನಾಗಿ ನಾವು ಎಷ್ಟು ಕ್ಲೀನಾಗಿ ತೊಳೆದು ಅಡುಗೆ ಮಾಡ್ತೀವಿ ನೋಡ್ರಿ, ಅಷ್ಟು ನಮ್ಮ ಮಾಡಿದ್ದು ಅದು ನಮ್ಮ ಹೊಟ್ಟೆಗೆ ಹತ್ತುತ್ತೆ. ನಾವು ಹಂಗೆ ಕಡ್ರ ಬುಡ್ರ ಮಾಡಿಕೊಂಡು ತಿಂದ್ವಿ ಅಂದ್ರೆ ಅಷ್ಟೇ, ಅದು ದುಡ್ಡು ಕೊಟ್ಟು ತೊಗೊಂಬಂದು ಮತ್ತು ದವಾಖಾನೆಗೆ ರೊಕ್ಕ ಇಡೋದಾಗತ್ತೆ. ಹಾಗಾಗಿ ಈ ರೀತಿ ನೀಟಾಗಿ ತೊಳೆದು ಬಟ್ಟೆಯಲ್ಲೇ ಒರೆಸಿ, ಯಾಕಂದ್ರೆ ಬೆಂಡೆಕಾಯಿ ಲೊಳೆ ಬಿಡುತ್ತೆ ರೀ. ಹಾಗಾಗಿ ಒಂದು ಸ್ವಲ್ಪನೂ ನೀರು ಇರಬಾರ್ದು. ಮ್ಯಾಗಿಂದೆಲ್ಲ ನೀರು ನೀಟಾಗಿ ಒರೆಸ್ಕೊಂಡು ಹೆಚ್ಕೋಬೇಕಾಗತ್ತೆ ಫ್ರೆಂಡ್ಸ್. ಆರೋಗ್ಯವೇ ಭಾಗ್ಯ ಅಂತಾರೆ. ಈಗಿನ ಕಾಲದಾಗಂತೂ ಆರೋಗ್ಯ ಇದ್ರೆ ನಮ್ಗೆ ಏನಾದರೂ ಮಾಡ್ಬೋದು, ಏನಾದರೂ ಸಾಧಿಸ್ಬೋದು, ದುಡ್ಡು ಮಾಡ್ಬೋದು, ದುಡಿಬೋದು. ಆರೋಗ್ಯ ಚೆನ್ನಾಗಿದ್ರೆ. ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ನಮ್ಮ ಮನೆಯವ್ರದ್ದು ಎಲ್ಲರದ್ದು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಮನೇಲಿರುವಂಥ ಹೆಣ್ಮಕ್ಳು ನೀಟಾಗಿ ಆರೋಗ್ಯಕರವಾದ ಅಡುಗೆಗಳನ್ನು ಮಾಡಬೇಕು. ಸ್ವಚ್ಛವಾಗಿ ಶುಚಿಯಾಗಿ ಮಾಡಬೇಕು. ಹಂಗೆ ಬೇಕಾಬಿಟ್ಟಿ ಮಾಡಿದರೆ ಅದು ಎದಕ್ಕೂ ಯೂಸ್ ಆಗಂಗಿಲ್ಲ. ಹಾಗಾಗಿ ಸ್ವಲ್ಪ ಕ್ಲೀನ್ನೆಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ನೋಡ್ಬೋದು ಈಗ ಹೆಚ್ಕೊಳಕತ್ತೀನಿ ಸಣ್ಣದಾಗಿ. ಹಿಂದಿಂದೆಲ್ಲ ತೆಗೆದ್ಬಿಟ್ಟು ತುಂಬು ಮತ್ತು ಅದು ಏನಂತಾರೆ ನೋಡ್ರಿ, ನಾವು ಕರ್ತುಂಬು ಅಂತೀವಿ, ಅದನ್ನೆಲ್ಲ ಕಟ್ ಮಾಡಿ ಈಗ ಹೆಚ್ಕೊಳಕತ್ತೀನಿ. ಸಣ್ಣದಾಗಿನೇ ಹೆಚ್ಕೊತೀನಿ ನಾನು, ದೊಡ್ಡದು ಹೆಚ್ಕೊಳಂಗಿಲ್ಲ. ಯಾಕಂದ್ರೆ ಆ ಥರ ಮಾಡಿಲ್ಲ, ರೂಢಿ ಇಲ್ಲ ದೊಡ್ಡದು ಹೆಚ್ಚಿ ಮಾಡೋ ಅಂಥದ್ದು. ಯಾವಾಗಲೂ ಸಣ್ಣದಾಗಿನೇ ಕಟ್ ಮಾಡ್ತೀವಿ. ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ಬೋದು ಒಂದೊಂದು ಟೈಮಿಗೆ 5-6 ಬೆಂಡೆಕಾಯಿನೇ ಹೆಚ್ಕೊಳಕತ್ತೀನಿ. ಯಾಕಂದ್ರೆ ಬೆಳಗಿನ ಟೈಮ್ ಭಾಳ ಅವಸರ ಇರ್ತೈತೆ ನೋಡ್ರಿ. ಹಾಗಾಗಿ ನೋಡ್ಬೋದು ನನ್ನ ಕೊಳ್ಳಲ್ಲಿ ಮಾಂಗಲ್ಯ ಚೈನ್ ಇಲ್ಲ ಫ್ರೆಂಡ್ಸು. ಯಾಕಂದ್ರೆ ನಮ್ಮ ನವ್ಯ ಹಿಡಿದು ಜಗ್ಗಿಬಿಟ್ಲು. ಅದು ಒಂದು ಸ್ವಲ್ಪ ಲೂಸನ ಆಗಿತ್ತು, ಹಿಡಿದು ಜಗ್ಗಿಬಿಟ್ಟಾಳ. ಹಾಗಾಗಿ ಅದು ಕಟ್ಟಾಗೈತಿ. ಸಾಯಂಕಾಲ ಹೋಗಿ ಮಾಡಿಸ್ಕೊಂಬರ್ಬೇಕಂದ್ರೆ ನಮ್ಮ ಮನೆಯವರು ಆಫೀಸಿಂದ ಬರ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಒಂದು 2 ದಿವ್ಸ ಮನ್ಯಾಗ ಇದ್ದರು. ಬಟ್ 2 ದಿವ್ಸನೂ ಮಳೆ ಹಚ್ಚಿ ಹೊಡ್ಯಾಕತ್ತಿತ್ತು. ಮಳೆಯಾಗಿ ಏನು ಹೋಗೋಕ್ಕಾಗತ್ತೆ ನೋಡ್ರಿ, ಹೋಗೋಕ್ಕಾಗಲ್ಲ. ಹಾಗಾಗಿ ನೋಡಬೇಕು ಆದಷ್ಟು ಬೇಗ ಹೋಗಿ ಸರಿ ಮಾಡಿಸ್ಕೊಂಬರ್ಬೇಕು. ಅದನ್ನೇನು ಮಾಡಿಕೊಡ್ತೀವಂತಾರೋ ಏನು ಅದನ್ನು ಹಾಕಿ ಬೇರೆ ತೊಗೊರ್ರಿ ಅಂತಾರೋ ಗೊತ್ತಿಲ್ಲ. ಆಚಾರ್ಯರು ಇರ್ತಾರೆ ನೋಡ್ರಿ, ಈ ಥರ ಮಾಡೋರು ಇರ್ತಾರೆ ಸಪ್ರೇಟ್. ಅವರು ಕಿವಿ ಚುಚ್ಚೋದು, ಮೂಗು ಚುಚ್ಚೋದು, ಆಮೇಲೆ ಏನಾದರೂ ಕಟ್ಟಾದ್ರೆ ಅದನ್ನ ಮಾಡಿಕೊಡೋದು ಇರ್ತಾರಲ್ಲ, ಅಂಥವ್ರ ಹತ್ರ ಹೋಗ್ಬೇಕು. ಯಾಕಂದರೆ ಈ ಬಂಗಾರದ ಅಂಗಡಿಗೆ ಹೋದ್ರೆ ಏನು ಮಾಡ್ತಾರೆ, ಇದನ್ನೇನು ಮಾಡೋಕ್ಕಾಗಲ್ಲ, ನೀವು ಇದನ್ನು ಹಾಕಿ ಎಕ್ಸ್ಚೇಂಜ್ ಮಾಡಿ ಬೇರೆ ತೊಗೋಬೇಕಂತಲೇ ಹೇಳ್ತಾರೆ ಅವರು. ನಾವು ಬೇರೆ ತೊಗೊಳಕ್ಕೆ ಹೋದ್ರೆ ಅದಕ್ಕೆ ಮತ್ತು ಮೇಕಿಂಗ್ ಚಾರ್ಜು, ವೇಸ್ಟೇಜು, ಅದು ಇದು ಅಂತ ಹೇಳಿಬಿಟ್ಟು ಇನ್ನು ನಮ್ಮ ತಲೆಗೆ ಹಾಕ್ತಾರೆ. ಹಾಗಾಗಿ ನೋಡಬೇಕು ಏನೇನು ಆಕ್ಕೈತೋ ಏನೋ. ಸಣ್ಣದು ಹಾಕಿ ನಾನು ನಕ್ಲೆಸ್ ಮಾಡಿಸ್ಕೊಂಡೆ. ಬಟ್ ಈಗ ದೊಡ್ಡದು ಕಟ್ಟಾಗೈತಿ. ಅದನ್ನ ಏನು ಮಾಡ್ಬೇಕು ನಾನು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀವು ಸೊಲ್ಯೂಷನ್ ಕೊಡಿರಿ ಫ್ರೆಂಡ್ಸು, ಮಾಡಿಕೊಡ್ತಾರೋ ಹೆಂಗೋ ಅಂತಂದು. ಯಾಕಂದ್ರೆ ಹೋಗ್ಬೇಕು, ನಾನು ಇನ್ನೂ ಹೋಗಿಲ್ಲ. ಹೋಗಿಬಿಟ್ಟು ಅದನ್ನು ತೋರಿಸ್ಬೇಕು ಅವರಿಗೆ, ಆಚಾರ್ಯರಿಗೆ ತೋರಿಸಿದ್ವಿ ಅಂದ್ರೆ ಅವ್ರು ಮಾಡಿಕೊಡ್ತೀವಿ ಅಂತಂದ್ರೆ ಮಾಡಿಕೊಡ್ಲಿ, ಅಲ್ಲೇ ಕುತ್ಕೊಂಡು ಮಾಡಿಸ್ಕೊಂಬರ್ತೀವಿ. ಇಲ್ಲಾಂದ್ರೆ ಮಾಡೋಕ್ಕೆ ಬರಲ್ಲಮ್ಮ, ಇದನ್ನೆಲ್ಲಿ ತೊಗೊಂಡ್ರಿ, ಅಲ್ಲೇ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೋಬೇಕು ಅಂದ್ರೆ ಮತ್ತು ನಾವು ಕೈಲಿ ಹಾಕಿ ಕೈಲಿ ದುಡ್ಡು ಹಾಕಿ ಮತ್ತೆ ತೊಗೊಂಬರ್ಬೇಕಾಗುತ್ತೆ. ನಾನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಐತೆ ನೋಡ್ರಿ, ಬಸವನ ಗುಡಿ, ಅಲ್ಲಿ ಹೋಗಿ ತೊಗೊಂಬಂದಿದ್ದೆ. ಹಾಗಾಗಿ ಈಗ ಮತ್ತೆ ಅಲ್ಲಿಗೆ ಹೋಗಿ ತರಬೇಕಾಗುತ್ತೋ ಏನೋ ಗೊತ್ತಿಲ್ಲ. ಈಗ ಗೋಲ್ಡ್ ರೇಟ್ ಎಲ್ಲ ಕಡಿಮೆ ಆಗೈತಿ ಅಂತಂದು ತೋರಿಸ್ತಾ ಇದ್ದಾರೆ. ನಾನು ಗೂಗಲಲ್ಲಿ ಚೆಕ್ ಮಾಡಿದೆ. ಬಟ್ ಹೋದ ತಿಂಗಳಕ್ಕಿಂತ ಈ ತಿಂಗಳ ಭಾಳ ಕಡಿಮೆ ಆಗೈತಿ. ಒಂದು 3,000-4,000 ಕಡಿಮೆ ಆಗೈತಂತೆ. ಈಗ ಸದ್ಯಕ್ಕೆ ಹೋಗಿ ತೊಗೊಂಬರ್ಬೇಕಂದ್ರೆ ಆಗೋದಿಲ್ಲ. ಹಾಗಾಗಿ
ನೋಡೋಣ. ಸ್ಯಾಟರ್ಡೆ ಸಂಡೇ ಹೋಗಬೇಕು. ಹೋಗಿ ತೋರಿಸ್ಕೊಂಡು ಯಾವುದಕ್ಕೊಂದು ರಿಪೇರಿ ಮಾಡಿದ್ರೆ ರಿಪೇರಿ ಮಾಡಿಸ್ಕೊಂಬರ್ತೀನಿ. ಇಲ್ಲಾಂದ್ರೆ ಎಕ್ಸ್ಚೇಂಜ್ ಮಾಡಲೇಬೇಕಾಗತ್ತೆ. ಇಲ್ಲಾಂದ್ರೆ ನಾನು ಕರಿಮಣಿ ಪೋಣಿಸ್ಕೊಂಡು ಹಾಕ್ಕೋಬೇಕು ಅಂತ ಮಾಡೀನಿ. ಯಾಕಂದ್ರೆ ಈಗ ಪದೇ ಪದೇ ಹೋಗಿ ಎಕ್ಸ್ಚೇಂಜ್ ಮಾಡ್ಸೋಕೆ ಸಾಕಾಗಿ ಹೋಗೈತೆ ನನಗೆ. ಶಾರ್ಟ್ ಮಂಗಲಸೂತ್ರ ಐತೆ ನೋಡ್ರಿ, ಅದನ್ನಂತೂ 2-3 ಸಲ ನಾನು 2 ಸಲ ಕಟ್ಟಾಗಿತ್ತು. 2 ಸಲನೂ ಹೋಗಿ ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಂಬಂದು ಬೇಡ ಅಂತ ಹೇಳಿಬಿಟ್ಟು ಅದನ್ನು ಹಾಕಿ ನೆಕ್ಲೆಸ್ ಮಾಡಿಸ್ಕೊಂಡ್ಬಿಟ್ಟೆ. ಇವಾಗ ಇದನ್ನು ಕೂಡ ನನಗೆ ಕೈ ಕೊಡಾಕತ್ತೈತಿ. ಕೊಟ್ಟೈತಿ ಆಲ್ರೆಡಿ. ಏನು ಮಾಡಬೇಕಪ್ಪ, ಇಂಥವು ತೊಗೊಂಡ್ರೆ ಕಟ್ಟಾಗಂಗಿಲ್ಲ, ಡೈಲಿ ಯೂಸ್ ಮಾಡಿದ್ರೆ ಅಂತಿದ್ರು. ಬಟ್ ಅದನ್ನು ಕೂಡ ಕಟ್ಟಾಗೈತಿ. ಭಾಳ ದಿವ್ಸನ ಆಯ್ತು ಬಿಡ್ರಿ, ಆಲ್ರೆಡಿ ಒಂದು 8-10 ವರ್ಷನ ಆಯ್ತು ಅದನ್ನು ತೊಗೊಂಡು ನಾನು. ಮತ್ತು ಅಲ್ಲಿವರೆಗೂ ಬಂದೈತಿ. ಇನ್ನೂ ಬರ್ತಿತ್ತದು. ನಮ್ಮ ನವ್ಯ ನೋಡ್ರಿ ಜಗ್ಗಿಬಿಟ್ಲು. ಅದು ಒಂದು ಸ್ವಲ್ಪ ಲೂಸನ ಆಗಿತ್ತು. ಆಗಾಗ ನೋಡ್ಕೊತಾ ಇರ್ತಿದ್ದೆ ನಾನು. ಬೇಷಾಗ ಹಿಡಿದು ಜಗ್ಗಿಬಿಟ್ಲು. ಅದೇನೈತಿ ಕಟ್ಟಾಗಿಬಿಡ್ತು. ಸದ್ಯ ಮನೇಲೇ ಹೆಂಗೋ ಏನಾದರೂ ಉಳಿತೈತಿ, ಸಿಗುತ್ತೆ ನಮ್ಮ ವಸ್ತು ನಮ್ಗೆ. ಅದೇ ಹೊರಗಡೆ ಹೋದಾಗ ಎಲ್ಲೇ ರಜೆ ಹಾರ್ಕೊಂಡು ಬಿದ್ದುಬಿಟ್ರೆ ಅಷ್ಟೇ, ಎಲ್ಲ ಲಾಸ್ ನಮಗೆ. ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ. ನಾನು ಮುಂದೆ ಅಪ್ಡೇಟ್ ಮಾಡ್ತೀನಿ. ಈ ವ್ಲಾಗನ್ನು ನಾನು ನನ್ನ ರೆಸಿಪಿ ಚಾನಲ್ನಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ. ಆ ಚಾನಲ್ಗೆ ಹಾಕ್ತೀನಿ ಇನ್ನು ಮ್ಯಾಗಿನ ಥರ ವ್ಲಾಗ್ಸ್. ಇಲ್ಲಿ ನೋಡ್ಬೋದು. ಈಗ ನಾನು ಪಲ್ಯನೂ ಮಾಡಿದೆ, ಬೆಂಡೆಕಾಯಿ ಪಲ್ಯ. ಹಂಗಾರೆ ನಿಮ್ಮ ಜೊತೆಗೆ ಹೇಳ್ತಾ ಆ ಪಲ್ಯ ಮಾಡೋದು ಹೆಂಗೆ ಅಂತಲೇ ಹೇಳಿಲ್ಲ, ಇದನ್ನು ಹೇಳ್ಕೊತ ಕೂತ್ಕೊಂಡೆ. ಈಗ ಚಪಾತಿ ಮಾಡಾಕತ್ತೀನಿ. ಪಲ್ಯ ಮಾಡಿ ಎತ್ತಿಟ್ಟೀನಿ. ನಾನು ಚಪಾತಿ ಪಲ್ಯ ಮಾಡಾಕತ್ತಿದ್ದೆ. ನಮ್ಮ ಮನೆಯವ್ರು ಬಂದು ಪಾತ್ರೆ ತೊಳೆಯಾಕತ್ತಿದ್ರು, ನೋಡ್ಬೋದು. ತೋರಿಸ್ತಾ ಇದ್ಲು ನಮಿತಾ, ವಿಡಿಯೋ ಮಾಡ್ತಾಯಿದ್ಲು. ಆಕೆ ಸ್ವಲ್ಪ ಯಾಕಂದ್ರೆ ನಾನು ಮಾಡ್ತಿರ್ತೀನಿ, ಅಲ್ಲಿ ಜಾಗ ಇರೋದಿಲ್ಲ ಇದನ್ನು ಹಾಕ್ಕೊಳಕ್ಕೆ, ರಿಂಗ್ ಲೈಟು ಟ್ರೈಪಾಡ್ ಹಾಕ್ಕೊಳಕ್ಕೆ ಜಾಗ ಇರೋಲ್ಲ. ಹಂಗಾಗಿ ಒಂದು ನಿಮಿಷ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಮಾಡಾಕತ್ತಿದ್ಲು. ಚಪಾತಿ ಒಣ್ಣೆ ಚಪಾತಿ ನೋಡ್ಬೋದು. ಹಿಟ್ಟು ನಾವು ಎಷ್ಟು ಚಲೋ ಹೊತ್ನ್ಯಾಗ ನಾದಿ ಪಲ್ಯ ಮಾಡೋದಕ್ಕಿಂತ ಮುಂಚೆನೇ ನಾದಿ ಇಡ್ತೀವಿ ನೋಡ್ರಿ, ಅಷ್ಟು ಚಪಾತಿ ಸಾಫ್ಟಾಗಿ ಚೆನ್ನಾಗಿ ಬರ್ತಾವೆ, ಉಬ್ಬಿ ಬರ್ತಾವೆ. ಇದು ಒಣ್ಣೆದ್ದು ಆದ್ರೂ ಅಷ್ಟು ಉಬ್ಬಲಿಲ್ಲ. ಯಾಕಂದ್ರೆ ಸ್ವಲ್ಪ ಓಪನ್ ಆಯಿತು ಅಂತಂದ್ರೆ ಬಾಯಿ ಬಿಟ್ಕೊಂಡ್ಬಿಡ್ತೈತಿ. ಹಾಗಾಗಿ ಸಾಫ್ಟಾಗಿ ಚೆನ್ನಾಗಿರ್ತಾವೆ ಫ್ರೆಂಡ್ಸ್. ಈ ರೀತಿ ಚಪಾತಿ ಮಾಡೋದ್ರಿಂದ ಪ್ರತಿ ಸಲನೂ ಇದನ್ನೇ ಹೇಳ್ತಿರ್ತೀನಿ. ಒಬ್ಬೊಬ್ರು ಏನು ಮಾಡ್ತಾರೆ, ಹಾಗೆ ಪೂರಿ ಥರ ಲಟ್ಟಿಸ್ಬಿಟ್ಟು ಬೇಯಿಸ್ಬಿಡ್ತಾರೆ. ಅವು ಅಷ್ಟೊಂದು ಸಾಫ್ಟ್ ಇರೋಲ್ಲ. ಈಗ ನೋಡ್ಬೋದು, ನಮಿತಾ ಹೋದ್ಲು, ನಮ್ಮ ಮನೆಯವರು ಆಫೀಸಿಗೆ ಹೋದ್ರು. ಅವರಿಬ್ಬರು ಹೋದ್ಮೇಲೆ ನಾನು ಸ್ನಾನ ಮಾಡಿಕೊಂಡು ಈಗ ನಾಷ್ಟಕ್ಕೆ ನೋಡ್ಬೋದು ಸೌತೆಕಾಯಿ, ಉಪ್ಪಿನಕಾಯಿ, ಬೆಂಡೆಕಾಯಿ ಪಲ್ಯ ಅಂತೂ ಸೂಪರಾಗಿತ್ತು. ನಮ್ಮ ನಮಿತಾ ಬೆಂಡೆಕಾಯಿ ಪಲ್ಯ ತಿನ್ನೋದಿಲ್ಲ, ಬಟ್ ಸ್ಕೂಲ್ನಾಗ ತಿಂದು ಮತ್ತು ಬಂದು ಮಧ್ಯಾಹ್ನ ಒಂದು ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಸ್ತಾಗಿತ್ತು ಮಮ್ಮಿ ಅಂತ ಹೇಳ್ಬಿಟ್ಟು ಮತ್ತು ಮಧ್ಯಾಹ್ನ ಬಂದು ಒಂದು ಚಪಾತಿ ತಿಂದಳು. ಚೆನ್ನಾಗಿತ್ತು. ಬಟ್ ರೆಸಿಪಿ ತೋರ್ಸೋಕೆ ಆಗಲಿಲ್ಲ ನಂಗೆ ಕರೆಕ್ಟಾಗಿ. ನೋಡ್ಬೋದು. ಈಗ ನವ್ಯಾಗೂ ಕೂಡ ಕುಂದ್ರಿಸ್ಕೊಂಡು ತಿನ್ನಿಸ್ಬೇಕು. ಆಕೆಗೆ ಬಟ್ಟೆ ಕಟ್ಟಿದ್ದೀನಿ, ಯಾಕಂದ್ರೆ ಕೈ ಎಲ್ಲ ಜುನು ಬಾಯಿ ಹಾಕ್ಕೊಂಬಿಡ್ತಾಳೆ ಕೈ ಕಟ್ಟಲಿಲ್ಲ ಅಂದ್ರೆ. ಹಾಗಾಗಿ ಒಂದು ಸ್ವಲ್ಪ ಅಲ್ಲಿ ನಿಂದ್ರಿಸಿದಾಗ ಕಟ್ಟಿರ್ತೀನಿ, ಇಲ್ಲ ಒಂದೊಂದು ಟೈಮ್ನಾಗ ಬಿಚ್ಚಿರ್ತೀನಿ ಫ್ರೆಂಡ್ಸ್. ಈಗ ಆಕೆಗೆ ತಿನ್ನಿಸ್ಬೇಕು. ಆಕೆಗೆ ತಿನ್ನಿಸ್ಕೊಂತ ನಾನು ಕೂಡ ತಿನ್ನಬೇಕು. ಚಪಾತಿ ಈಗ ಚಳಿಗಾಲದಾಗ ಭಾಳ ಬಿಸಿ ಚಪಾತಿ ಈ ಥರ ರೊಟ್ಟಿ ಈ ಥರದ್ದು ತಿನ್ಬೇಕು ಅನ್ನಿಸ್ತೈತಿ. ಹಂಗಾಗಿ ಬೆಳಿಗ್ಗೆ ಎದ್ದು ಗುಟ್ಲೆನ ನಾನು ಚಪಾತಿ ಮಾಡಿದೆ. ಈ ಥರ ಚಪಾತಿ ಮಾಡಿದ್ರೆ ನಾವು ಎಷ್ಟೊತ್ತಿಗೆ ತಿಂದ್ರೂ ಏನೂ ಅನ್ಸಂಗಿಲ್ಲ. ಬಟ್ ಅದೇ ನಾವು ರೈಸ್ ಐಟಮ್ ಮಾಡ್ತೀವಿ ನೋಡ್ರಿ, ಆಮೇಲೆ ತಿನ್ಬೇಕಂದ್ರೆ ಬೇಜಾರು ಆರಿಬಿಟ್ಟಿರ್ತೈತಿ. ಹಾಗಾಗಿ ಇಷ್ಟೇ ಫ್ರೆಂಡ್ಸು, ಇನ್ನೇನಿಲ್ಲ. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.